ಕರಾವಳಿ ಭಾಗಕ್ಕೆ ಬರೀ ಬೀಚಲ್ಲಿ ಕುತ್ಕೊಂಡ್ಬಿಟ್ಟು ಮಸ್ತಿ ಮಾಡಕ್ಕೆ ಹೋಗೋದಿಲ್ಲ. ಸೀ ಫುಡ್ಗಳನ್ನು ತಿನ್ನಕ್ಕೆ ಹೋಗುವಂಥದ್ದೇ ಹೆಚ್ಚು. ಉಡುಪಿಯಲ್ಲಿ ಯಾವ ರೀತಿಯಾಗಿ ಈಗ ಸೀ ಫುಡ್ಡನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ತಯಾರಾಗ್ತಾ ಇದೆ, ಅದರ ಬಗ್ಗೆಯೂ ಕೂಡ ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಾಗಿದೆ ಬಂಗುಡೆ, ಮಾಂಜಿ, ಫ್ರಾನ್ಸ್ ಜೊತೆಗೆ ನಾಟಿ ಕೋಳಿಯ ತರಹೇವಾರಿ ಐಟಮ್ ಕೂಡ ರೆಡಿ ಆಗ್ತಾ ಇದೆ. ಬೀಚ್ನಲ್ಲಿ ಹೊಸ ವರ್ಷ ಆಚರಿಸೋದು, ಈ ಕಡೆಗೆ ಮೀನು ತಿಂದು ಮಸ್ತಿ ಮಾಡೋದು. ಹೋಟೆಲ್ಗಳು ಅಷ್ಟೇ ಸರ್ವ್ ಮಾಡೋಕ್ಕೂ ಕೂಡ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಹೇಗಿದೆ ನೋಡಿ. ನ್ಯೂ ಇಯರ್ ಸಂಭ್ರಮ ಜೋರಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಗೆ ಪ್ರವಾಸಿಗರು ಬರೋದೇ ಬೀಚ್ ನೋಡೋದಕ್ಕೆ ಮತ್ತು ನಾನ್ ವೆಜ್ ಪ್ರಿಯರು ಮೀನು ತಿನ್ನೋದಕ್ಕೆ. ಹಾಗಾಗಿ ಬೀಚ್ ಬದಿಯಲ್ಲಿರುವಂಥ ಮತ್ತು ಉಡುಪಿ ನಗರದಲ್ಲಿರುವಂಥ ಎಲ್ಲ ಹೋಟೆಲ್ಗಳು ಜನರನ್ನು ಬರಮಾಡಿಕೊಂಡು ವಿವಿಧ ಖಾದ್ಯಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ನಾವು ಮಲ್ಪೆಯ ಸೀ ಬ್ರೀಸ್ ಹೋಟೆಲ್ಗೆ ಬಂದಿದ್ದೇವೆ. ನಾವು ನೋಡ್ಬೋದು ಫ್ರೆಶ್ ಫಿಶ್ಗಳು ಇಲ್ಲಿ ಸಿಗ್ತದೆ ಅನ್ನುವಂಥದ್ದು. ಇದಕ್ಕೆ ಬೇಕಾದಂತಹ ಮಸಾಲೆಗಳನ್ನು ರೆಡಿ ಮಾಡಿ ದೊಡ್ಡ ದೊಡ್ಡ ಗಾತ್ರದ ಮೀನುಗಳಾಗಿರ್ಬೋದು, ಟೇಸ್ಟಿ ಮೀನುಗಳನ್ನು ಇಲ್ಲಿನ ಹೋಟೆಲ್ನ ಸಿಬ್ಬಂದಿಗಳು ರೆಡಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬಂಗುಡೆ, ಅಂಜಲ್ ಮೀನುಗಳನ್ನು, ಮಾಂಜಿ, ಈ ಥರದ ಬೇರೆ ಬೇರೆ ಮೀನುಗಳನ್ನು ಸವಿಬೇಕು. ಅದು ಕೂಡ ಫ್ರೆಶ್ ಫಿಶನ್ನು ಸವಿಬೇಕು ಅಂತ ಹೊರ ಜಿಲ್ಲೆಯ, ಹೊರ ರಾಜ್ಯದ ಜನ ಬರ್ತಾರೆ. ಯಾಕಂದರೆ ಸಮುದ್ರ ಇದೆ, ಇಲ್ಲಿ ಒಳ್ಳೆ ಮೀನು ಸಿಗ್ತದೆ ಅನ್ನುವಂಥದ್ದು ಎಲ್ರಿಗೂ ಕನ್ಫರ್ಮ್. ಹೋಟೆಲ್ನ ಸಿಬ್ಬಂದಿಗಳು, ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ಫಿಶ್ಗಳಿವೆ ಇಲ್ಲಿ? ನಮ್ಮಲ್ಲಿ ಮೊದಲಾಗಿ ಬಂಗಡೆ, ಪಾಂಪ್ಲೆಟ್ ಹಾಗೆ ಅಂಜಲು. ಇಲ್ಲಿ ಸೀ ಫುಡ್ ಅಂದರೆ ವೆರೈಟೀಸ್ ಆಫ್ ಸೀ ಫುಡ್, ಪ್ರಾನ್ಸ್, ಅಂಜಲು, ಪಾಂಪ್ಲೆಟ್, ಬಂಗಡೆ ಹಾಗೆ ಕ್ರ್ಯಾಬು ಇಂಥದ್ದು. ಇದರಲ್ಲಿ ನಮಗೆ ತವಾ ಫ್ರೈ, ರವಾ ಫ್ರೈ, ಗೀ ರೋಸ್ಟ್ ಇಂಥದ್ದೆಲ್ಲ ಇಲ್ಲಿ ಹೋಗ್ತದೆ. ಅಂದರೆ ಜಾಸ್ತಿಯಾಗಿ ಇಲ್ಲಿಗೆ ಹೊರಗಿಂದ ಬರುವವರು ಜಾಸ್ತಿ ಪ್ರಿಫರ್ ಮಾಡೋದೇ ಸೀ ಫುಡ್ಡಿಗೋಸ್ಕರ. ಸೊ ನಮ್ಮಲ್ಲಿ ಜಾಸ್ತಿ ಪ್ರಿಫರ್ ಇಂಥ ಮೀನುಗಳನ್ನೇ ನಾವಿಟ್ಟು ಇಲ್ಲಿ ಜಾಸ್ತಿ ಕೊಡ್ತಾ ಇದ್ದೇವೆ. ಸರ್, ಈಗ ಇಲ್ಲಿಂದ ಟ್ರಕ್ಗಳ ಮೂಲಕ ಎಲ್ಲೆಲ್ಲೂ ಹೋಗ್ತದೆ ಫಾರಿನ್ವರೆಗೆ, ಆದರೆ ಇಲ್ಲೇ ಯಾಕೆ ತಿನ್ನಬೇಕು? ಅಂದರೆ ಇಲ್ಲಿ ನಮ್ಮ ಕರಾವಳಿ ಖಾದ್ಯ ಅಂತ ಇದ್ದರೆ ಅದು ಏನಿದ್ರು ನಮ್ಮದು ಉಡುಪಿ, ಮ್ಯಾಂಗ್ಳೂರು. ಸೊ ಜಾಸ್ತಿ ಎಲ್ಲಿ ಟೂರಿಸ್ಟ್ ಬರ್ತಾರೆ ಅವ್ರು ಇಲ್ಲಿಗೆ ಮೇಯ್ನಾಗಿ ಬರೋದೇ ಅದಕ್ಕೆ, ಕರಾವಳಿ ಫ್ರೆಶ್ನೆಸ್ಸಿಗೆ. ಇಲ್ಲ ಈಗ ನಾವು ಏನು ಇಲ್ಲಿ ತೋರಿಸ್ತಾ ಇದ್ದೇವೆ, ಇವತ್ತು ನಾವು ಬೆಳಿಗ್ಗೆ ತಂದದ್ದು ಅಂದರೆ ಡೇ ಬೈ ಡೇ ನಮ್ಮದು ಏನಿದ್ರು. ಈಗ ಸ್ವಲ್ಪ ಸೀಸನ್ ಜಾಸ್ತಿ, ಸೊ ಯಾವ ರೀತಿ ನಾವು ಸೀಸನ್ ಪಬ್ಲಿಕ್ ನೋಡಿಕೊಂಡು ನಾವಿಲ್ಲಿ ರೆಡಿ ಮಾಡ್ತೇವೆ. ರಂಜಿತ್ ಶೆಟ್ಟಿ ಅಂತ. ಒಂದು ಭಯ ಆಗೋದು ಇಲ್ಲಿ ಅಲ್ಲ, ಕಲರ್ ಹಾಕ್ತಾರೆ ಅದು ಇದು ಅಂತೆಲ್ಲ ಭಾಳ ಚರ್ಚೆ ಆಗಿತ್ತು. ಆದರೆ ನಿಮ್ಮಲ್ಲಿ ಯಾವ ಥರದ ರೆಡಿ ಮಾಡ್ತಾ ಇದ್ದೀರಿ? ಆ ಥರ ಭಯ ಉಂಟು ಜನಕ್ಕೆ? ಇಲ್ಲ, ನಾವು ನ್ಯಾಚುರಲ್ ಏನು ಸಿಗ್ತದೆ ಅದೇ ಚಿಲ್ಲಿ ಎಲ್ಲ ಯೂಸ್ ಮಾಡಿ, ಕಲರ್ ಯಾವ್ದು ಯೂಸ್ ಮಾಡೋದಿಲ್ಲ, ನ್ಯಾಚುರಲ್ ಫುಡ್ಡೇ ಕೊಡ್ತೀವಿ. ಅಂದರೆ ಐಸಲ್ಲಿ ಇಟ್ಟರೆ ಟೇಸ್ಟ್ ಹೋಗ್ತದಲ್ಲ, ನಿಮ್ಮಲ್ಲಿ ಫ್ರೆಶ್ ಇವತ್ತು ತಂದಿದ್ದು, ಇವತ್ತೇ ನಾವು ಈಗ ಬೆಳಿಗ್ಗೆ ತಂದಿದ್ದು ಇವಾಗ ರೆಡಿ ಆಗ್ತದೆ, ಸಂಜೆ ಹೊತ್ತಿಗೆ ಖಾಲಿ ಆಗ್ತದೆ. ರೇಟ್ ಎಲ್ಲ ಹೇಗೆ? ರೇಟು ರೀಸನೇಬಲ್ ರೇಟ್ ಇದೆ, ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ವಿ. ಸೀಸನ್ ವೈಸಲ್ಲಿ ದೊಡ್ಡ ಮೀನಿಗೆಲ್ಲ ಹೇಗೆ, ಯಾವ ರೇಟ್? ಪಾಂಪ್ಲೆಟ್ ಎಲ್ಲ ಒಂದು 500, 550 ಅಂದರೆ ದೊಡ್ಡ ಗಾತ್ರದ್ದು. ಅಂಜಲೆಲ್ಲ 380, 400 ಆ ಪ್ರೈಸಿಗೆ ಕೊಡ್ತಾ ಇದ್ವಿ. ಬಂಗಡೆ ಎಲ್ಲ 200, 180. ಪ್ರವಾಸಿಗರು ಬರ್ತೀರಿ ಅಂತ ಜಾಸ್ತಿ ಮಾಡೋದು? ಇಲ್ಲ ನಮ್ದೆಲ್ಲ ಒಂದೇ ರೇಟಲ್ಲಿ. ಅಂದರೆ ಇಲ್ಲಿ ಬರೋದೇ ಅಂದರೆ ಸಮುದ್ರ ಇಲ್ಲಿಂದ ಕೇವಲ 100 ಮೀಟರ್ ಇದೆ, ಅಲ್ಲಿ ಫಿಶಿಂಗನ್ನು ಮಾಡ್ತಾರೆ. ತಂದು ಫ್ರೆಶ್ ಆಗಿ ಫಿಶನ್ನು ಇಲ್ಲಿ ಫ್ರೈ ಮಾಡಿ ಕೊಡ್ತಾರೆ. ಬೇರೆ ಬೇರೆ ಖಾದ್ಯಗಳನ್ನು ಮಾಡ್ತಾ ಇದ್ದಾರೆ. ನ್ಯೂ ಇಯರ್ಗೆ ಸ್ಪೆಷಲ್ ಆಗಿ ಇಡೀ ಉಡುಪಿ, ಮಲ್ಪೆಯ ಆಸುಪಾಸಿನ ಎಲ್ಲ ಅಂಗಡಿಗಳಾಗಿರ್ಬೋದು, ಹೋಟೆಲ್ಗಳು ಸಿದ್ಧ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.